ಅಮೃತ ನ್ಯಾಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡಿನ ಪರ ವಕೀಲರ ವಾದ ಆದ ಮೇಲೆ ಈಗ ಕರ್ನಾಟಕದ ಪರ ವಕೀಲರಾದಂತಹ ನಾರಿಮನ್ ಅವರು ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ. ಅಕ್ಟೋಬರ್ ನವೆಂಬರ್ ಮುಗಿಯೋವರೆಗೂ ಕೂಡ ನಾವು ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಜಲವರ್ಷದ ಅಂತ್ಯಕ್ಕೆ ನೀರಿನ ಪ್ರಮಾಣದ ಪಕ್ಕಾ ಲೆಕ್ಕಾಚಾರ ಸಿಗುತ್ತೆ. ಆ ಲೆಕ್ಕಾಚಾರವನ್ನ ಹಾಕಿ ತದನಂತರ ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನುವಂತಹ ಒಂದು ಪ್ರಮೇಯ ಬಂದಾಗ ನಾವು ಬಿಡ್ತೀವಿ, ಅಲ್ಲಿವರೆಗೆ ನಮಗೆ ಟೈಮ್ ಕೊಡಿ ಅನ್ನುವಂತಹ ವಾದವನ್ನ ನಾರಿಮನ್ ಅವರು ಮಂಡಿಸ್ತಾ ಇದ್ದಾರೆ. ಆದ್ರೆ ಇದಕ್ಕೂ ಮುಂಚೆ ನಾಫ್ಡೆ ಅವರು ಇಲ್ಲ, ಕರ್ನಾಟಕ ಸುಪ್ರೀಂ ಕೋರ್ಟ್ ಹೇಳಿದ ರೀತಿಯಲ್ಲಿ ಮೊದಲ ದಿನದಿಂದಲೂ ಕೂಡ ಸರಿಯಾದ ಲೆಕ್ಕಾಚಾರದಲ್ಲಿ ನೀರು ಬಿಡ್ತಾ ಇಲ್ಲ ಅನ್ನುವಂತಹ ವಾದವನ್ನ ಮಂಡಿಸಿದ್ರು. ಹೀಗಾಗಿ ವಾದ ಪ್ರತಿವಾದ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದೆ. ಕೋರ್ಟ್ನ ಘನತೆ ಎತ್ತಿ ಹಿಡೀರಿ ಅಂತ ಕರ್ನಾಟಕಕ್ಕೆ ಕೋರ್ಟ್ ಸೂಚನೆ ನೀಡಿದೆ ಅನ್ನುವಂತಹ ಬ್ರೇಕಿಂಗ್ ನ್ಯೂಸ್ ಇದೀಗ ಬರ್ತಾ ಇದೆ. ಮೋಸ್ಟ್ಲಿ ವಿಧಾನಮಂಡಲದ ವಿಶೇಷ ಅಧಿವೇಶನದಲ್ಲಿ ಅಂಗೀಕರಿಸಲಾದಂತಹ ಸರ್ವಾನುಮತದ ನಿರ್ಣಯ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಸರ್ ಈ ರೀತಿಯಾದಂತಹ ಮಾತನ್ನ ಕೋರ್ಟ್ ಹೇಳ್ತಾ ಇದೆಯಾ ಅಂತ ಕೋರ್ಟ್ನ ಘನತೆ ನ್ಯಾಯಾಲಯ ಈ ಹಂತದಲ್ಲಿ ಒಂದು ಪ್ರಶ್ನೆ ಎತ್ತಿದೆ. ಫಾಲಿಯಸ್ ನಾರಿಮನ್ ಒಂದು ಪಾಯಿಂಟ್ ಅನ್ನ ಎತ್ಕೊಂಡ್ ಬರ್ತಾ ಇದ್ದಾರೆ. ಆ ಪಾಯಿಂಟ್ ಈಸ್, ನನ್ನನ್ನ ಮೆರಿಟ್ ಮೇಲೆ ಹಿಯರ್ ಮಾಡಬೇಡಿ, ಪ್ಲೀಸ್ ಲಿಸನ್ ಟು ಮೈ ವೂಸ್ ಆಫ್ ಕರ್ನಾಟಕ ಪೀಪಲ್ ಅಂತ ಕೇಳಿದ್ದಕ್ಕೆ ನ್ಯಾಯಮೂರ್ತಿಗಳ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ಅಂತ ನಮಗೆ ಬರ್ತಾ ಇರುವಂತಹ ಮಾಹಿತಿಗಳಲ್ಲಿ ಗೊತ್ತಾಗ್ತಾ ಇದೆ. ನಾಟ್ ಕ್ಲಿಯರ್, ನನಗೆ ಕನ್ಫರ್ಮೇಶನ್ ಇಲ್ಲ, ಬಿಕಾಸ್ ವರ್ಡ್ ಟು ವರ್ಡ್ ಹೇಳುವಾಗ ನಮ್ಗೆ ಹೇಳಕ್ಕಾಗಲ್ಲ, ಕ್ರಿಕೆಟ್ ಕಾಮೆಂಟ್ರಿ ಅಲ್ಲ. ಬಟ್ ಅಲ್ಲಿ ಬಹುಶಃ ಹೇಳಿರಬಹುದಾದ ಒಂದು ಮಾತು ಏನು ನನಗೆ ಬರ್ತಾ ಇರೋ ಮಾಹಿತಿ ಅಂತಂದರೆ, ಅದು ಒಂದು ವೇಳೆ ನೀವು ವಾದವನ್ನ ಮಾಡದಿದ್ದರೆ, ನಾವು ಅವ್ರ ಆರ್ಟಿಕಲ್ 203 ಪ್ರಸ್ತಾಪ ಮಾಡಕ್ ಹೋಗಿದ್ದಾರೆ, ಆಗ ಅವ್ರು ಒಂದು ವೇಳೆ ನೀವು ವಾದವನ್ನ ಮಾಡದಿದ್ದರೆ ನಾವು ಒಂದೇ ಕಡೆಯ ವಾದವನ್ನ ಕೇಳಿ ಆರ್ಡರ್ನ ಪಾಸ್ ಮಾಡ್ತೀವಿ ಅಂತಂದಿದ್ದಾರೆ. ದಟ್ ಇಸ್ ದ ಪಾಯಿಂಟ್. ಈಗಷ್ಟೇ ಬರ್ತಾ ಇರುವಂತದ್ದು ನನಗೆ ಮಾಹಿತಿ ಸಿಗ್ತಾ ಇರುವಂತದ್ದು, ಸುಪ್ರೀಂ ಕೋರ್ಟ್ ನಿಂದ ಕರ್ನಾಟಕಕ್ಕೆ ಸೂಚನೆ ಕೊಡ್ತಾ ಇದೆ, ಘನತೆಯನ್ನ ಎತ್ತಿ ಹಿಡಿಯಲೇಬೇಕು ಅನ್ನೋ ಪಾಯಿಂಟ್ಗೆ ಈಗಾಗಲೇ ಅವರು ಬಂದಾಗಿದೆ. ಲೆಟ್ ಮಿ ಸಿ ಇನ್ನು ಮುಂದಕ್ಕೆ ಏನೇನು ಹೇಳ್ತಾರೆ ಅಂತ ನೋಡೋಣ. ಅಂದ್ರೆ ಸರ್ ಅಂದ್ರೆ ಸಂವಿಧಾನದ 203ನೇ ವಿಧಿಯ ಮೇಲೆ ಚರ್ಚೆ ಅಥವಾ ವಾದ ಪ್ರತಿವಾದ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇರೋದಾ? ಸುಪ್ರೀಂ ಕೋರ್ಟ್ ಬಹುಶಃ ರೆಸ್ಟ್ರಿಕ್ಟ್ ಮಾಡ್ಕೊಂಡಿದೆ ಅನ್ಸತ್ತೆ. ನಮ್ಮ ಆರ್ಡರ್ ಫಾಲೋ ಮಾಡಿದ್ದೀರಾ ಮಾಡಿಲ್ವಾ ಕೇಳಿ ನೋಡೋಣ ಅಂತ. ಐ ಥಿಂಕ್ ಸೊ, ಅಲ್ಲಿಗೆ ನಿಂತಿದ್ದಾರೆ ಅಂತ ಅನ್ಸುತ್ತೆ. ನಾರಿಮನ್ ಅವ್ರು ಮಾತ್ರ ಅದನ್ನ ಬಿಟ್ಟು ಆಚೆ ಬರೋಣ, ಬಂದು ಪರಿಸ್ಥಿತಿಯನ್ನು ನೋಡ್ಕೊಂಡು ಮಾತಾಡೋಣ, ವಸ್ತುಸ್ಥಿತಿ ನೋಡೋಣ ಅನ್ನೋ ಪಾಯಿಂಟ್ ಹೋಗಿದ್ದಾರೆ. ಬಟ್ ಜಡ್ಜ್ಗಳದಕ್ಕೆ ಒಪ್ಪೋ ಲಕ್ಷಣಗಳು ಕಾಣಿಸುತ್ತಿಲ್ಲ. ಅಂದ್ರೆ ಈ ನಿರ್ಣಯವನ್ನು ತುಂಬಾ ಗಂಭೀರವಾಗಿ ಪರಿಗಣಿಸಿದೆ ಕೋರ್ಟ್ ಈಗ. ಎಸ್, ಅಂದ್ರೆ ಜನರ ವಿಚಾರ ಅಥವಾ ನೀರಿನ ವಿಚಾರ ಇಲ್ಲಿ ಮರೆಯಾಗಿ ತಾವು ತೆಗೆದುಕೊಂಡಿರುವಂತಹ ತೀರ್ಪನ್ನ ಕರ್ನಾಟಕ ಸರ್ಕಾರ ನಮಗೆ ಬೇಕಾದಂತೆ ನಾವು ವ್ಯಾಖ್ಯಾನವನ್ನ ಮಾಡಬಹುದು. ಅಲ್ಲ ಸರ್, ಪ್ರಜಾಪ್ರಭುತ್ವ ಅಂದ್ರೆ ಜನರಿಗಾಗಿ ಜನರಿಗೋಸ್ಕರ ಅಲ್ವಾ ಸರ್? ಆ ಜಡ್ಜ್ಮೆಂಟ್ ಬರೋವರೆಗೆ ಐ ಆಮ್ ನಾಟ್ ಗೋಯಿಂಗ್ ಟು ಟೇಕ್ ಎ ಸೈಡ್. ಐ ವಿಲ್ ನಾಟ್ ಟೇಕ್ ದಟ್ ಸೈಡ್ ಬಿಕಾಸ್ ಇಟ್ಸ್ ನಾಟ್ ಫೇರ್, ಇಟ್ಸ್ ನಾಟ್ ಕರೆಕ್ಟ್. ಸರ್, ನೀರು ಕೊಡಿ ಅಂತ ಹೇಳೋ ಸಾಧ್ಯತೆನೇ ಜಾಸ್ತಿ ಸರ್. ನಂಗೆ ಗೊತ್ತಿಲ್ಲ, ಐ ಡೋಂಟ್ ನೋ, ಯಾಕೆ ಕೊಡಕ್ಕಾಗಲ್ಲ. ಈಗ ಬರ್ತಾ ಇರುವಂತಹ ವಾದದ ಪ್ರತಿವಾದಗಳನ್ನೆಲ್ಲ ನೋಡ್ತಾ ಇದ್ರೆ ಐ ಡೋಂಟ್ ನೋ ಹೆಂಗೆ ಹೇಳಿ ನಾನು ಐ ಕಾಂಟ್ ಸೇ. ಸಮಿತಿ ಅವರು 3,000 ನೀರು ಬಿಡಿ ಅಂತಂದಾಗ ಮತ್ತೆ ಇವ್ರು ಹೆಚ್ಚಿ 6,000 ಬಿಡಿ ಅಂತ ಹೇಳೋ ಸಂದರ್ಭ ಬಂತು ಅಂತಂದ್ರೆ ಮತ್ತೆ ಅವ್ರ ಮೇಲೆ ನಮ್ಮ ಮೇಲೆ ಗದಾ ಪ್ರಹಾರ ಮಾಡೋ ಸಾಧ್ಯತೆನೇ ಜಾಸ್ತಿನೇ ಹೊರತು ನಮ್ಮನ್ನ ನ್ಯಾಯದ ದೃಷ್ಟಿಯಲ್ಲಿ ನೋಡೋ ಸಾಧ್ಯತೆ ಬಹಳ ಕಮ್ಮಿ ಆಗ್ತಾ ಇದೆ. ಆಲ್ ರೈಟ್, ಹನುಮಂತರಾಯಪ್ಪನವರೇ, ಸರ್ ಹೇಳ್ತಾ ಇದ್ರು ಇಡೀ ದೇಶವೇ ಇದನ್ನ ನೋಡ್ತಾ ಇರುತ್ತೆ ಯಾವ ರೀತಿ ಸುಪ್ರೀಂ ಕೋರ್ಟ್ ಪರಿಗಣಿಸುತ್ತೆ ಅಂತ. ಅಂದ್ರೆ ಒಂದು ಶಾಸನಸಭೆ ತೆಗೆದುಕೊಂಡಂತಹ ನಿರ್ಣಯ ಅದಕ್ಕೆ ಅವರು ಒಪ್ಪುತ್ತಾರಾ ಅಥವಾ ಅದನ್ನ ಅವರು ತುಂಬಾ ಸೀರಿಯಸ್ ಆಗಿ ಪರಿಗಣಿಸ್ತಾರಾ ಅಂತ ಇಡೀ ದೇಶನೂ ನೋಡ್ತಾ ಇರುತ್ತೆ. ನಾವೇ ರೂಪಿಸಿಕೊಂಡ ಸಂವಿಧಾನದ ಒಂದು ಅಂಗ, ಅದು ನ್ಯಾಯಾಂಗ, ಜನರ ಬದುಕಿನ ಹಕ್ಕನ್ನ ಕಸಿದುಕೊಳ್ಳುತ್ತಾ ಇಲ್ವಾ ಅಂತ ನೋಡೋದಿಲ್ವಾ? ಹಂಗಾದ್ರೆ ಈ ಒಂದು ವಿಚಾರದಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ, ರಂಗನಾಥ್ ಸರ್ ಅದರಲ್ಲಿ ಇಂಟ್ರಪ್ಟ್ ಮಾಡಿದ್ರು. ಇಲ್ಲಿ ಒಂದು ಬೇಸಿಕ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಆ ಬೇಸಿಕ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 21 ಅದು ಒಂದು ಜೀವಿಸುವ ಹಕ್ಕು ಮತ್ತು ರೈಟ್ ಟು ಲೈಫ್. ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂಗೆ ನಾವು ಪರಮೋಹಿಸೋದಾದರೆ ಈ ಒಂದು ಇದರಲ್ಲಿ ಯಾವುದೇ ರೀತಿಯಾದಂತಹ ನ್ಯಾಯಾಂಗ ನಿಂದನೆ ಆಗುವಂತಹ ಒಂದು ವಿಶೇಷತೆ ಇರಲ್ಲ. ಕಾರಣ ಇಷ್ಟೇ, ಒಂದು ಯಾವುದೇ ಒಂದು ನ್ಯಾಯಾಲಯದ ಆದೇಶಗಳು ನಮ್ಮ ಸಂವಿಧಾನದ ಮೂಲಭೂತ ಆಶಯಗಳಲ್ಲಿ ಒಳಗೊಂಡಿರಬೇಕೇ ಹೊರತು ನಮ್ಮ ಮೂಲಭೂತ ಆಶಯಗಳ ವಿರುದ್ಧವಾಗಿ ನೀಡುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬಾರ್ದು. ಆ ಕಾರಣಕ್ಕೋಸ್ಕರ ಯಾವುದೇ ಒಂದು ನಿರ್ಣಯ ನೀಡಬೇಕಾದ್ರೆ ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠ ಆಗಲಿ, ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಆಗಲಿ ಅಥವಾ ಹೈಯರ್ ಬೆಂಚ್ ಆಫ್ ಸುಪ್ರೀಂ ಕೋರ್ಟ್, ಯಾವುದೇ ನಿರ್ಣಯಗಳು ನಮ್ಮ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ನ ತಳಹದಿಯಲ್ಲಿ ಬರಬೇಕು ಮತ್ತು ಬೇಸಿಕ್ ಸ್ಟ್ರಕ್ಚರ್ನ ವಿರೋಧವಾಗಿ ನೀಡುವಂತಹ ಆದೇಶಗಳು ಆಗಿರಬಾರ್ದು. ಮತ್ತು ಈ ಒಂದು ಆದೇಶ ಅಂದರೆ 20/9/2016 ನೀಡಿದಂಥ ಆದೇಶ ನಮ್ಮ ಸಂವಿಧಾನದ ಮೂಲಭೂತ ಆಶಯಗಳ ವಿರೋಧವಾದಂತಹ ಆದೇಶ ಆಗಿದೆ. ಆ ಒಂದು ಸಂವಿಧಾನ ಮೂಲಭೂತ ಆಶಯಗಳ ವಿರುದ್ಧವಾದಂತಹ ಆದೇಶದ ವಿರುದ್ಧ ನಮ್ಮ ಒಂದು ಶಾಸಕಾಂಗ ಒಂದು ನಿರ್ಣಯನ
ತಗೊಂಡಿದೆ. ಆ ನಿರ್ಣಯನ ಸುಪ್ರೀಂ ಕೋರ್ಟ್ ಯಾವ ರೀತಿ ಪರಿಗಣಿಸುತ್ತೆ ಅನ್ನೋದ್ರ ಮೇಲೆ ಇವತ್ತಿನ ಒಂದು ವಿಚಾರಣೆ. ಆಲ್ ರೈಟ್, ಈಗಷ್ಟೇ ಬರುತ್ತಿರುವಂತಹ ಮಾಹಿತಿಗಳ ಪ್ರಕಾರ ಸುಪ್ರೀಂ ಕೋರ್ಟ್ ತಮಿಳುನಾಡಿನ ಒಂದು ಪಾಯಿಂಟ್ ಆಫ್ ಲಾ ಒಪ್ಕೋತಾ ಇಲ್ಲ. ದಟ್ ಈಸ್ ಮೊದಲು ಅವ್ರಿಗೆ ನೀರು ಬಿಡಕ್ಕೆ ಹೇಳಿ ಮತ್ತೆ ಅವ್ರಿಗೆ ಶಿಕ್ಷೆ ಕೊಡಿ 142 ನಲ್ಲಿ ಅಂತ. ಆದರೆ ಸುಪ್ರೀಂ ಕೋರ್ಟ್ ಹೇಳ್ತಿದೆ ನೋ, ನಾವು ಕರ್ನಾಟಕದ ವಾದವನ್ನ ಕೇಳ್ತೀವಿ, ಅವರ ವಾದವನ್ನೇ ಕೇಳದೆ ಅವರಿಗೆ ಶಿಕ್ಷೆ ಕೊಡಲಿಕ್ಕೆ ಸಾಧ್ಯವಿಲ್ಲ, ನಾವು ವಿ ವಿಲ್ ಹಿಯರ್ ದೆಮ್ ಅಂತ ಅವ್ರು ಹೇಳ್ತಾ ಇದ್ದಾರೆ ಈ ಹಂತದಲ್ಲಿ ಸುಪ್ರೀಂ ಕೋರ್ಟ್. ಹಾಗಾಗಿ ತಮಿಳುನಾಡು ವಾದವನ್ನ ಪುರಸ್ಕರಿಸ್ತಾ ಇಲ್ಲ ಕೋರ್ಟು ಈ ಹಂತದಲ್ಲಿ. ಹಾಗೆಂದ ಮಾತ್ರಕ್ಕೆ ಇದು ಮ್ಯಾಚ್ ನಲ್ಲಿ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಇದ್ದಂಗೆ. ಫಸ್ಟ್ ಹಾಫ್ ನಲ್ಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಆಡಿದ್ದಾನೆ ಅಂತ ತಕ್ಷಣ ಸೆಕೆಂಡ್ ಹಾಫ್ ಅಲ್ಲೂ ಅಗ್ರೆಸಿವ್ ಆಗಿ ಆಡ್ ಮ್ಯಾಚ್ ಗೆಲ್ಲಬೇಕು ಅಂತ ಏನಿಲ್ಲ ಪ್ಲೇಯರ್ ಒಬ್ಬ. ಹಾಗಾಗಿ ಲೆಟ್ ಸಿ, ಇದೊಂಥರ ಬಹಳ ಕೆಟ್ಟ ಕುತೂಹಲ. ಮಾಧ್ಯಮದವರಾದ ನಾವು ಸೃಷ್ಟಿ ಮಾಡಿಕೊಳ್ಳುತ್ತಿರುವ ಕುತೂಹಲವೋ ಅಥವಾ ವರದಿಗೆ ಲಭ್ಯವಾಗುತ್ತಿರುವ ಮಾಹಿತಿಯೇ ನಮ್ಮನ್ನು ಈ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತಾ ಇದೆಯೋ ಐ ಡೋಂಟ್ ನೋ. ಇಟ್ಸ್ ಆಲ್ಮೋಸ್ಟ್ ಬಿಕಮಿಂಗ್ ಎ ರನ್ನಿಂಗ್ ಕಾಮೆಂಟ್ರಿ ಬಿಕಾಸ್ ತುಂಬಾ ಜನ ಇದರ ಮಾಹಿತಿಯನ್ನು ಹಂಚ್ಕೋತಾ ಇದ್ದಾರೆ ಇವತ್ತಿರುವ ಆಧುನಿಕ ಸಲಕರಣೆಗಳ ಮೂಲಕ. ಏನೇನು ಆಗ್ತಾ ಇದೆ ಅನ್ನೋದನ್ನ ಕ್ಷಣ ಕ್ಷಣಕ್ಕೆ ಆಚೆ ತರ್ತಾ ಇದ್ದಾರೆ. ಬಹಳ ವಿಚಿತ್ರ ಆಕ್ಚುಲಿ ಹೇಳಬೇಕು ರಾಧಾ. ಲಾಂಗ್ ಎಗೋ ಎಗೈನ್ Supreme Court has passed one more judgment. Courts are not source of information ಅಂತ ಒಂದೊಂದು ಜಡ್ಜ್ಮೆಂಟ್ ಕೊಟ್ಟಿದೆ. ನ್ಯಾಯಾಲಯಗಳನ್ನ ಮಾಹಿತಿಯ ಮೂಲವೆಂದು ಪರಿಗಣಿಸೋದಕ್ಕೆ ಸಾಧ್ಯವಿಲ್ಲ ನೀವು ಅಂತ. ವಾಟ್ ಎವರ್ ಇಸ್ ರಿಟನ್ ಇನ್ ದಿ ಜಡ್ಜ್ಮೆಂಟ್ ಶಾಲ್ ಬಿಕಮ್ ದ ಜಡ್ಜ್ಮೆಂಟ್ ಹೊರತು ಮೈ ಕಾಮೆಂಟ್ಸ್ ಅಂಡ್ ಮೈ ಅಬ್ಸರ್ವೇಷನ್ಸ್ need not become part of my judgment ಅಂತ ಬಹಳ ಕ್ಲಿಯರ್ ಜಡ್ಜ್ಮೆಂಟ್ಸ್ ಇದೆ. ಜಯಲಲಿತಾ ಕೇಸಲ್ಲಿ ಎಡವಿದ್ದು ಅಲ್ಲೇ ಎಲ್ಲ ಕಡೆನೂ ಇದೆ ಅದು. ನಾನು ಹೇಳ್ತಿರೋದ್ರ ಬಹಳ ಹಿಂದೆ ಅಲೆಕ್ಸಾಂಡರ್ ಅವರು ಚೀಫ್ ಸೆಕ್ರೆಟರಿ ಆಗಿದ್ದಂತಹ ಸಂದರ್ಭದಲ್ಲಿ ನಡೆದಂತಹ ಒಂದು ಗಲಾಟೆ, ಒಂದು ಗೊಂದಲದಲ್ಲಿ ರಾಜ್ಯ ಹೈಕೋರ್ಟ್ನಲ್ಲಿ ಒಬ್ಬ ಪ್ರಮುಖ ನ್ಯಾಯಾಧೀಶರು ಈ ಪ್ರಶ್ನೆಯನ್ನು ಕೇಳಿದಾಗ ಅವ್ರು ಇದನ್ನು ಹೇಳ್ತಾರೆ, ಇವರು ನೀವು ಪೇಪರ್ನವರು ಮತ್ತೆ ಮಾಧ್ಯಮದವರು ನಾನಿಲ್ಲಿ ಹಾಕಿರೋ ಕಾಮೆಂಟ್ಸ್ ನ ಯು ಕೆನಾಟ್ ಟೇಕ್ ಇಟ್ ಆಸ್ ಎ ಜಡ್ಜ್ಮೆಂಟ್ ಅಂಡ್ ರೈಟ್ ಟುಮಾರೋ ಬಿಕಾಸ್ ಇಟ್ ಮೇ ನಾಟ್ ಬಿ ದೇರ್ ಟುಮಾರೋ ಇನ್ ಮೈ ಜಡ್ಜ್ಮೆಂಟ್. ಐ ಆಮ್ ಓನ್ಲಿ ಎಲಿಸಿಟಿಂಗ್, ನಾನು ಪಡೆದುಕೊಳ್ಳುತ್ತಿದ್ದೇನೆ ಮಾಹಿತಿಗಳನ್ನ ನನ್ನ ಅನುಕೂಲಕ್ಕೆ ಅಂತ ಹೇಳ್ತಾರೆ. ಏನೋ ಆ ಹಂತನ ದಾಟ್ಬಿಟ್ಟಿದೀವಿ ಅಂತ ಕಾಣುತ್ತೆ. ಜಯಲಲಿತಾ ಕೇಸಲ್ಲೂ ಹಂಗೆ ಆಯ್ತು ಸರ್. ಕಮೆಂಟ್ ಅನ್ನೇ ನಾವು ಕ್ಷಣಕ್ಕೆ ಎಲ್ಲ ಬದಲಾಗ್ತಾ ಇದೆ. ನೋಡೋಣ, ಲೆಟಸಿ ನಮ್ಮ ಕೈಲಿ ಆಗಿದ್ದಷ್ಟು ಮಾಹಿತಿಯನ್ನ ಎಷ್ಟು ಬ್ಯಾಲೆನ್ಸ್ ಆಗುತ್ತೆ, ಎಷ್ಟು ಜುಡಿಷಿಯಲ್ ಪ್ರಾಸೆಸಸ್ ನಾವು ಒಪ್ಪಿದ್ದೇವೆ ಅದರ ಪ್ರಕಾರವಾಗಿ ಕೊಡಲಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕರ್ನಾಟಕದ ವಾದವನ್ನ ಆಲಿಸಬೇಡಿ, ಮೊದಲು ನೀವು ಕರ್ನಾಟಕ ಮಾಡಿರುವಂತಹ ಈ ತಪ್ಪಿಗೆ ಶಿಕ್ಷೆಯನ್ನ ಕೊಡಿ ಅಂತ ತಮಿಳುನಾಡು ವಾದ ಮಂಡಿಸ್ತಾ ಇದೆ. ಅಂದ್ರೆ ಸರ್, ಇದು ಸೀಮಿತವಾಗಿದೆ ಕರ್ನಾಟಕ ತೆಗೆದುಕೊಂಡಂತಹ ನಿರ್ಣಯ ಮತ್ತು ಸುಪ್ರೀಂ ಕೋರ್ಟ್ ನ ಆದೇಶವನ್ನ ಪುರಸ್ಕರಿಸದೇ ಇರೋದು ಮಾತ್ರ ಸೀಮಿತವಾಗಿ ಅಲ್ಲಿ ನಡೀತಾ ಇದೆಯೇ ಹೊರತು ಆ ನೀರ್ನ ಬಿಡ್ಬೇಕಾ ಬೇಡವಾ ಅಥವಾ ಬೋರ್ಡ್. ಆಲ್ ರೈಟ್, ಓಕೆ, ವಿಲ್ ಕಮ್ ಬ್ಯಾಕ್ ಆನ್ ದ ಬ್ರೇಕ್. ಸರ್, ಐ ವಿಲ್ ಕಮ್ ಬ್ಯಾಕ್. ಓಕೆ, ನಾವು ಪಾಕಿಸ್ತಾನದಲ್ಲಿ ಯಾವ ರೀತಿಯಾಗಿ ಏನು ಶಸ್ತ್ರಾಸ್ತ್ರಗಳು ಎಲ್ಲರ ಕೈಯಲ್ಲೂ ಕೂಡ ಸಿಗ್ತಾ ಇದೆ, ಮಿಸ್ಯೂಸ್ ಆಗ್ತಾ ಇದೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಮಗಳ ಕೈಯಲ್ಲಿ AK-47 ಗನ್ ಕೊಟ್ಟು ವಾರ್ನಿಂಗ್ ಅನ್ನ ಮಾಡಿಸ್ತಾರೆ ಅಂದ್ರೆ ಎಷ್ಟು ಮಟ್ಟಿನ ವಿಕೃತಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಪಾಕ್ನ ನೀಚ ಮನಸ್ಥಿತಿಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ ಅನ್ಸುತ್ತೆ. ಪಾಕ್ ಪ್ರಜೆಯೊಬ್ಬ ಈ ರೀತಿಯಾಗಿ ಮಗುವಿನ ಕೈಯಲ್ಲಿ ಗನ್ನನ್ನ ಕೊಟ್ಟು ಈ ರೀತಿಯಾಗಿ ಮಾಡಿರುವಂಥದ್ದು ಯಾವ ರೀತಿಯಾದಂತಹ ಸಂಸ್ಕೃತಿ ಇದು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಇದು ಪಾಕಿಸ್ತಾನದ ಸಂಸ್ಕೃತಿ ಅನ್ಸುತ್ತೆ. ನಿಜಕ್ಕೂ ಕೂಡ ಅದಕ್ಕೆ ವಿಶ್ವವೇ ಧಿಕ್ಕಾರವನ್ನ ಕೂಡ ಹಾಕೋಗುತ್ತೆ. ಈ ರೀತಿಯ ಮಗಳ ಕೈಯಲ್ಲಿ AK-47 ಗನ್ ಕೊಟ್ಟು ಒಂದು ರೀತಿ ರಣಹೇಡಿ ಈ ರೀತಿಯಾಗಿ ಮೋದಿಗೆ ಬೆದರಿಸುವಂತಹ ಪ್ರಯತ್ನವನ್ನ, ಅದು ಕೂಡ ಮಗಳ ಕೈಯಲ್ಲೇ ವಾರ್ನಿಂಗ್ ಅನ್ನ ಮಾಡಿಸ್ತಾನೆ ಪಾಕಿಸ್ತಾನದ ಪ್ರಜೆ. ಪಾಕಿಸ್ತಾನದ ವಿರುದ್ಧ ತೆಪ್ಪಗಿರುವಂತೆ ಮೋದಿಗೆ ಮಗಳ ಕೈಯಲ್ಲಿ ವಾರ್ನಿಂಗ್ ಅನ್ನ ಮಾಡಿಸ್ತಾನೆ. ಪಾಕ್ನ ನೀಚ ಮನಸ್ಥಿತಿಗೆ ಇದಕ್ಕಿಂತ ಉದಾಹರಣೆ ಬೇಕಿಲ್ಲ ಅನಿಸುತ್ತೆ.